ಯಾವುದೇ ರೋಡಲ್ಲಿ ಹೋಗೋ ಯಾವುದೇ ಅಮ್ಮ ಆಗ್ಲಿ ಅಕ್ಕ ಆಗ್ಲಿ ವಯಸ್ಸಲ್ಲಿ ಯಾರನ್ನ ಬೇಕಾದ್ರೂ ವಯಸ್ಸಲ್ಲಿ ದೊಡ್ಡವರಿದ್ರೆ ಅಮ್ಮ ಅನ್ಬಿಡ್ಬೋದು. ಜನ್ಮ ಕೊಟ್ಟಿರೋರ್ಗೆ ಮಾತ್ರ ಅಪ್ಪ ಅನ್ನಕ್ಕಾಗತ್ತೆ. ಅಪ್ಪನ ಸಂಬಂಧ ಉಳಿಸ್ಕೋಬೇಕು, ಇದ್ದಾಗ ಅವ್ರನ್ನ ಕಳಿಸ್ಕೋಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬಾ ದಿನ ಆಯ್ತು, ತುಂಬಾ ಸಖತ್ತಾಗಿದೆ. ನ್ಯಾಚುರಲ್ ಮೂವಿ, ಸಖತ್ ಆಕ್ಟಿಂಗ್ ಮಾಡಿದ್ದಾರೆ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಸೂಪರ್ ಫಿಲಮ್. ಮೂವಿ ಚೆನ್ನಾಗಿದೆ ಸರ್. ಉತ್ತರ ಕರ್ನಾಟಕ ಸ್ಟೋರಿ ಒಳ್ಳೆ ಸೂಪರ್ ಫ್ಯಾಮಿಲಿ ಉತ್ತರ ಕರ್ನಾಟಕ ಸ್ಟೋರಿ ತೆಗಿಬೇಕಾದ್ರೆ ಯಾರು ತೆಗಿಯಕ್ಕಾಗಲ್ಲ. ಲವ್ ಸ್ಟೋರಿನ ಹಂಗೈತೆ, ಉತ್ತರ ಕರ್ನಾಟಕ ಸ್ಟೋರಿನೂ ಹಂಗೈತೆ ಸರ್. ಒಳ್ಳೆ ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ, ಲವ್ ಸ್ಟೋರಿ, ಕಾಮಿಡಿ ಚೆನ್ನಾಗಿದೆ, ಹೀರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೂಪರ್. ಫ್ಯಾಮಿಲಿ ಜೊತೆ ಬಂದು ಎಲ್ಲರೂ ಥಿಯೇಟರ್ ಅಲ್ಲಿ ನೋಡಿ ಕನ್ನಡ ಫಿಲಿಮ್ ನ ಬೆಳೆಸಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಉತ್ತರ ಕರ್ನಾಟಕದವ್ರು ತೆಗ್ದಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದ್ರ ಒಂದು ಮಾತು ಹೇಳ್ತೇನೆ, ಒಂದು ಮಾತು ರಿಯಲ್ ಹೇಳ್ತೇನೆ. ಒಂದು ಬಡವ್ರ ವಿಷಯ ಇತ್ತಲ್ಲ, ಏನು ನೋಡ್ಬೇಕಾದ್ರು ಇತ್ತಲ್ಲ, ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಕೆಳಗಿಂದ ಮೇಲ್ ಬರೋ ಇತ್ತಲ್ಲ, ನೋಡಿದ್ರೆ ಕಿಂಗ್ ಆಫ್ ಕಿಂಗ್. ಯಾಕಂದ್ರೆ ಇವ್ರು ಇದ್ದಾರೆ ರಿಯಲ್ ಆಗಿ, ಇವ್ರ ಶೋ ನೋಡಿ ಇರ್ತಲ್ಲ, ಇವರೇ ಇದ್ದಾರೆ ನನ್ನ ಪಕ್ಕದಲ್ಲಿ. ಸರ್ ಜನ ರೆಸ್ಪಾನ್ಸ್ ಮಾಡ್ತೀವಿ, ಒಳ್ಳೆ ಎಲ್ಲರೂ ಬಂದು ಫ್ಯಾಮಿಲಿಯವರೆಲ್ಲ ಬಂದು ನೋಡಿ ಹೊಸಬ್ರಿಗೆಲ್ಲ ಸಪೋರ್ಟ್ ಮಾಡಿ ಸಿನಿಮಾ ಚೆನ್ನಾಗಿದೆ ಅಂತ ಒಳ್ಳೆ ಕಮೆಂಟ್ಸ್ ಹೇಳ್ತಿದ್ದಾರೆ ಸರ್. ಇನ್ನು ಹೆಚ್ಚು ಹೇಳಿ ಅಂತ ಕೇಳ್ಕೊಳ್ತೀನಿ ಸರ್. ಕೆಂಡದಿಂದ ಸೋಮು ಅವ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸರ್. ಅವ್ರ ಜೊತೆಗೆ ಆಕ್ಟ್ ಮಾಡಿರೋದಕ್ಕೆ ನಮಗೂ ಖುಷಿ ಆಗುತ್ತೆ. ಕೆಂಡದಿಂದ ಬಂದು ನೆಕ್ಸ್ಟ್ ಸಿನಿಮಾಯಿಂದ ಸೋಮು ಸೌಂಡ್ ಇಂಜಿನ್ ಮಾಡ್ತಿರೋದಕ್ಕೆ ದೊಡ್ಡ ಟೀಮು, ಟೆಕ್ನಿಷಿಯನ್ ಟೀಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಂಡು. ತುಂಬ ಚೆನ್ನಾಗಿದೆ ಮೂವಿ. ನಾರ್ಮಲ್ ಫ್ಯಾಮಿಲಿ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಬಂದು ನೋಡಬೇಕಾಗಿರೋ ಮೂವಿ. ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀನಿ. ಒಳ್ಳೆ ಕಂಟೆಂಟ್ ಇದೆ, ಬಂದು ಎಲ್ಲರೂ ಮೂವಿನ ಗೆಲ್ಸ್ಕೊಡಿ ಅಂತ ಕೇಳ್ತೀನಿ. ತುಂಬ ಚೆನ್ನಾಗಿದೆ, ಎಲ್ಲ ಇಷ್ಟ ಆಯಿತು. ಸಿನಿಮಾಟೋಗ್ರಫಿ ಅಂತೂ ತುಂಬಾ ಚೆನ್ನಾಗಿದೆ, ಕತೆ ಅಂತೂ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಇಸ್ ಸೂಪರ್. ಅಳದೆ ಆಚೆ ಬರೋಕ್ಕಾಗಲ್ಲ. ಇಟ್ಸ್ ವೆರಿ ನೈಸ್ ಮೂವಿ. ಎಲ್ಲರೂ ಎಕ್ಸಲೆಂಟ್ ಆ್ಯಕ್ಟರ್. ಸೋಮು ಇಸ್ ಎಕ್ಸಲೆಂಟ್. ಸೋಮು 100% ಹಿಟ್ ಆಗೇ ಆಗುತ್ತೆ ಅಂತ ಗೊತ್ತಾಯಿತು. ಸೆಕೆಂಡ್ ಹಾಫ್ ಇಸ್ ಅಮೇಝಿಂಗ್, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಈ ಸಿನಿಮಾ ನೋಡಿ. ತುಂಬ ಮೆಸೇಜ್ ಇದೆ, ಸೋಷಿಯಲ್ ಮೆಸೇಜ್. ಸುಮ್ಮನೆ ನಾವು ಯಾವುದೋ ಸಿನಿಮಾ ನೋಡ್ತೀವಿ, ಬಟ್ ಪ್ಲೀಸ್ ಟೈಮ್ ಮಾಡಿಕೊಂಡು, ಎಲ್ಲೆಲ್ಲೂ ಟೈಮ್ ವೇಸ್ಟ್ ಮಾಡ್ತೀವಿ. 3 hours ನಿಮ್ಮ ಲೈಫಲ್ಲಿ ಏನಾದರೂ ಒಳ್ಳೇದಕ್ಕೆ ಕೊಡಬೇಕಂದ್ರೆ ಡೆಫಿನೆಟ್ಲಿ ಬಂದು ಈ ಮೂವಿ ನೋಡಿ. ಯು ಗೆಟ್ ಲಾಟ್ ಟು ನಾಲೆಜ್ ಇರ್ಬೋದು, ಒಂದು ಮನುಷ್ಯನ ಸಂಬಂಧಗಳ ಬಗ್ಗೆ, ಎಮೋಷನ್ಸ್ ಬಗ್ಗೆ, ಮ್ಯೂಸಿಕ್ ಬಗ್ಗೆ. ಎಕ್ಸಲೆಂಟ್ ಮೂವಿ, ಮಸ್ಟ್ ವಾಚ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಆಗಿನೇ ಕಾನ್ಸೆಪ್ಟ್ ಎಲ್ಲ ಇಷ್ಟ ಆಯಿತು. ಇಷ್ಟ ಅಂದರೆ ಅದೇ ಸೋಮು ಕ್ಯಾರೆಕ್ಟರು, ಅವ್ರ ಅಪ್ಪನ ಜೊತೆ ಅಟ್ಯಾಚ್ ಆಗಿರೋದು, ಅವ್ರ ಫೀಲಿಂಗ್ಸು ಡಿಫ್ರೆಂಟಾಗಿ ಚೆನ್ನಾಗಿದೆ. ಎಂಡಿಂಗ್ ಇನ್ನೂ ಹ್ಯಾಪಿ ಇದ್ದಿದ್ರೂ ಚೆನ್ನಾಗಿರ್ತಾ ಇತ್ತು. ಇದೂ ಚೆನ್ನಾಗಿದೆ, ಡಿಫ್ರೆಂಟಾಗಿ ಚೆನ್ನಾಗಿದೆ, ಇಷ್ಟ ಆಯಿತು. ಕನ್ನಡದಲ್ಲಿ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋವಂಥ ಸಿನಿಮಾ ಇದು. ಇನ್ನೊಂದೇನೆಂದರೆ ನಮ್ಮ ನಾರ್ತ್ ಕರ್ನಾಟಕ ಕನ್ನಡ ಸೊಗಡನ್ನು ಉತ್ತಮವಾಗಿ ಬೆಳೆಸ್ಕೊಂಡಿದ್ದಾರೆ ಡೈರೆಕ್ಟ್ರು ಅವರು. ಇನ್ನೊಂದೇನೆಂದರೆ ನೋಡ್ತಾ ಇದ್ರೆ ನಮಗೆ ಫೀಲ್ ಆಗುತ್ತೆ, ನಾವೇನೋ ಅಲ್ಲೇ ಇದ್ದೀವಿ, ಅಲ್ಲೇ ಇದ್ದೀವಿ, ಅಲ್ಲೇ ವಾಸಿಸ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಎಲ್ಲರೂ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಆಮೇಲೆ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಆ ಹೊಸ ಮನುಷ್ಯ ಈಗ ಹೊಸದಾಗಿ ಏನು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಸೋಮು ಅವರು, ತುಂಬ ಚೆನ್ನಾಗಿ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ, ಧನ್ಯವಾದಗಳು. ಸಿನಿಮಾ ತುಂಬ ಸೂಪರ್ ಆಗಿದೆ. ಅಭಿಯವ್ರ ಡೈರೆಕ್ಷನ್ನು ಸೂಪರ್ ಆಗಿದೆ. ಸೆಂಟಿಮೆಂಟ್ ಆಗಲಿ, ಲವ್ ಆಗಲಿ, ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿದ್ದಾರೆ. ನಾರ್ತ್ ಕರ್ನಾಟಕದ ಒಂದು ಸ್ಟೋರಿ ತೊಗೊಂಡು ಈ ಥರ ಒಂದು ಸಿನಿಮಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ. ಎಂಡಿಂಗು ತುಂಬ ಚೆನ್ನಾಗಿದೆ. ಸೂಪರ್ ಮೂವಿ, ತುಂಬ ಸೆಂಟಿಮೆಂಟಲ್ಲು, ತುಂಬ ಖುಷಿ ಆಯಿತು. ತುಂಬ ಈ ಥರ ಮೂವಿನೇ ಬಂದಿರಲಿಲ್ಲ. ತುಂಬ ವರ್ಷಗಳಾದ್ಮೇಲೆ ಈ ಥರ ಬರ್ತಿದೆ. ಎಲ್ಲ ಫ್ಯಾಮಿಲಿ ನೋಡುವಂಥ ಸಿನಿಮಾ, ಮಕ್ಕಳಿಗೊಂದು ಮಾರಲ್ ಸ್ಟೋರಿ ಇದೆ. ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಮೂವಿ, ತುಂಬ ಸೆಂಟಿಮೆಂಟ್ ಇದೆ, ತುಂಬ ಸೂಪರ್ ಆಗಿದೆ.